ಹೇಳಲೇಬೇಕಾಗತ್ತೆ. ಆದರೆ ಇಷ್ಟು ದೊಡ್ಡ ವೇದಿಕೆ ಇಷ್ಟು ಜನಕ್ಕೆ ರೀಚ್ ಆಗ್ತಾ ಇರ್ತೀರಿ, ಸಡನ್ ನೀವು ಕೂಡ ರಾತ್ರಿ ಹೇಳಿಬಿಡ್ತೀರಿ ಮುಂದಿನ ಸೀಸನಿಂದ ನಾನು ಇರೋದಿಲ್ಲ ಅಂತ. ಏನು ಅನ್ನಿಸ್ಬೇಕು? ಏನಿಲ್ಲ, ಸಾಕು, ಸುಸ್ತಾಯಿತು, ನೀವು ನಡೆಸಿ ನೆಕ್ಸ್ಟ್ ಇಯರ್ ಆರಾಮಾಗಿ. ನೀವೊಂದು ದೊಡ್ಡ ಕ್ಯಾನ್ವಸ್ ಸೆಟ್ ಮಾಡಿದ್ರೆ ಅದು ಕನ್ನಡಿಗರಿಗೆ ಹೆಂಗೆ ಅಂದರೆ 11 ಸೀಸನ್ಗಳನ್ನು ಈಗ 11ನೇ ಸೀಸನ್ ನಡೀತಾ ಇದೆ. ಈ 10 ಸೀಸನ್ಗಳನ್ನು ನಡೆದವರು ನೋಡಿದಂತಹ ವೀಕ್ಷಕರಿಗೆ ಮೊದಲ ಸೀಸನ್ನಿಂದ ಕೂಡ ಅದಕ್ಕೊಂದು ಡೆಡಿಕೇಟೆಡ್ ವ್ಯೂವರ್ಸ್ ಇದ್ದಾರೆ. ಹೊಸ ವ್ಯೂವರ್ಸ್ ಬರ್ತಾ ಇರ್ತಾರೆ, ಪ್ರತಿ ಸೀಸನ್ಲಿ ಹೊಸ ವ್ಯೂವರ್ಸ್ ಬರ್ತಾ ಇರ್ತಾರೆ. ಅವ್ರಿಗೆ ಒಂದು ದೊಡ್ಡ ಸ್ಟ್ಯಾಂಡರ್ಡ್ ಸೆಟ್ ಆಗಿರುತ್ತೆ. ಅವ್ರಿಗೆ ಮನಸ್ಸಲ್ಲಿ ಬಿಗ್ ಬಾಸ್ ಶೋ ಬಗ್ಗೆ ಎಷ್ಟು ಇದೆಯೋ ಆ ವೀಕೆಂಡ್ ಪಂಚಾಯಿತಿ ಬಗ್ಗೆ ಅದಕ್ಕಿಂತ ದೊಡ್ಡದಾದಂಥ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸರ್, ನಾನು ಬುರ್ಜ್ ಖಲೀಫಾ ಕಟ್ಟದ್ ನಾನು ಅದ್ರ ಬಗ್ಗೆ ಒಂದೇ ನಾನು ಆಸಕ್ತಿ ಇಟ್ಕೋತೀನಿ ಸರ್. ಪಕ್ಕದಲ್ಲಿ ಬರೋ ಬಿಲ್ಡಿಂಗು ಏನು ಸೈಜಿಗಿದೆ ಅಥವಾ ಅದು ಬುರ್ಜ್ ಖಲೀಫಾಕಿನ ದೊಡ್ಡದು ಕಟ್ತಾರ ಅನ್ನೋದು ನನಗೆ ಅದೆಲ್ಲ ಬರಲ್ಲ. ನಾನು ಕಟ್ಟದ್ನ, ನನಗೊಂದು ಜವಾಬ್ದಾರಿ ಒಂದು ದಿವಸ 10 ವರ್ಷದಿಂದ ಯಾರಾದರೂ ಕೊಟ್ರ ಅದಕ್ಕೆ ನಾನು ಭಾಳ ಬದುಕದ್ನ. ಕರೆಕ್ಟ್, ಅದಕ್ಕೆ ಕರೆಕ್ಟಾಗಿ ಆನೆಸ್ಟ್ ಆಗಿರೋಣ. ಪಕ್ಕದಲ್ಲಿ ಯಾರಾದ್ರೂ ಅಷ್ಟು ದೊಡ್ಡದು ಕಟ್ಟಲೇಬಾರ್ದು, ಯಾರೂ ಕಟ್ಟೋಕ್ಕೆ ಆಗಲ್ಲ ಅನ್ನೋದು ಅಹಂ ಆಗೋಗುತ್ತೆ. ನನಗೆ ಅದೇನಿಲ್ಲ ಸರ್. ನನ್ನ ಕೆಲಸ ಕೊಟ್ಟಾಗ ನಾನು ಕಟ್ಟಿದ್ದೀನಿ. ನನಗೆ ಕೊಟ್ಟಿರೋ ಸೈಟಲ್ಲಿ ಒಂದು ದೊಡ್ಡ ಮನೆ ಕಟ್ಟಿದ್ದೀನಿ. ಸೈಟು ಅಂದರೆ ಇಲ್ಲೊಂದು ಬಿಗ್ ಬಾಸ್ ಅನ್ನೋ ಒಂದು ಜವಾಬ್ದಾರಿ ನನಗೆ ಬಂದಾಗ ನನ್ನ ಭುಜದ ಮೇಲೆ ನೀಟಾಗಿ ತೊಗೊಂಡು ಇಲ್ಲಿವರೆಗೆ ಬಂದು ಎಲ್ಲೂ ಬೀಳಿದಂಗೆ ನೋಡ್ಕೊಂಡು ಇಟ್ಟಿದ್ದೀನಿ. ದಟ್ ಡಸಂಟ್ ಮೇಕ್ ಮೀ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಸೀಸನ್ನು. ಈ ಕಡೆ 2.5 ವರ್ಷ ಸಿನಿಮಾ ಬರ್ತಾ ಇಲ್ಲ ಅಂತಾರೆ, ಈ ಕಡೆ ಹಿಂಗೆ ಅಂತಾರೆ, ಹಂಗಂತ ನಾನು ಅದಕ್ಕೋಸ್ಕರ ಈಲ್ಡ್ ಆಗಿಲ್ಲ. ಬಟ್ ಐ ಥಿಂಕ್ ಇಟ್ಸ್ ಟೈಮ್. ಬಟ್ ಆ ಟೈಮ್ ಬಂದಿದೆ ಅಂತ ಇಲ್ಲಿ ನನಗೆ ಗೊತ್ತಿಲ್ಲ. ನನಗನ್ನಿಸ್ತು ಬೆಳಗಾಗೋದ್ರೊಳಗೆ ಮೂಡಿಗಿಟ್ಟು ಚೇಂಜ್ ಆಗ್ಬಿಡುತ್ತೆ ಅಂತ ರಾತ್ರಿನೇ ಟ್ವೀಟ್ ಮಾಡ್ಬಿಟ್ಟೆ, ಅದಕ್ಕೆ ಬೇಡ ಅಂತ. ಬಟ್ ಚೆನ್ನಾಗಾಗಲಿ ಸರ್. ಕನ್ನಡ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ, ನನಗೇನು ಅನಿಸ್ತಿದ್ದ ಆ ಥರ ಅಷ್ಟೆ. ಕನ್ನಡ ಬಿಗ್ ಬಾಸ್ ಬೇರೆ ಬಿಗ್ ಬಾಸ್ಗಳಿಗೆ ಅಕ್ಕಪಕ್ಕದಲ್ಲಿ ಇಟ್ಟು ನೋಡಿದಾಗ ಎಲ್ಲೋ ಕನ್ನಡದಲ್ಲಿ ಸ್ವಲ್ಪ ಕೊರತೆ ಅಂತ ಅನ್ನಿಸ್ತಾ ಇದೆ. ಒಂಚೂರು ಚೆನ್ನಾಗಾಗಬೇಕು ಕನ್ನಡ ಬಿಗ್ ಬಾಸ್. ವೀಕ್ಷಕರ ಪೈಕಿಯಲ್ಲಿ, TRP ಪೈಕಿಯಲ್ಲಿ, ಅದರಲ್ಲ, ಚಾನಲ್ ಪೈಕಿನಲ್ಲ, ಅದ್ರ ಮೇಲೆ ಯಾರ್ಯಾರು ಇರ್ತಾರೋ ಅದಕ್ಕೆ ಸಂಬಂಧಪಟ್ಟಿರೋರು. ಐ ಥಿಂಕ್ ದೇ ಶುಡ್ ಕಾನ್ಸಂಟ್ರೇಟ್ ಅ ಲಿಟಲ್ ಮೋರ್. ಕನ್ನಡಕ್ಕೆ ಇನ್ನೊಂಚೂರು ಇಟ್ ಡಿಸರ್ವ್ಸ್ ಅ ಲಿಟಲ್ ಮೋರ್ ಆ್ಯಂಗಲ್ ಆ್ಯಂಡ್ ರೆಸ್ಪೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ. ಕನ್ನಡ ಬಿಗ್ ಬಾಸ್ ಅಂದರೆ ಅಲ್ಲಿಗೆ ಮುಗಿಸ್ತೀನಿ ನನ್ನ ಲೈನ್ಸ್. ಕನ್ನಡ ಭಾಷೆಯ ದೃಷ್ಟಿ ಕನ್ನಡ ಬಿಗ್ ಬಾಸ್, ಕನ್ನಡ ಭಾಷೆ ಬಿಗ್ ಬಾಸ್ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ಕನ್ನಡ ಭಾಷೆ ಭಾಳ ದೊಡ್ಡದು, ಅಲ್ಲಿಗೆಲ್ಲ ಕಂಪೇರ್ ಮಾಡಿಬಿಡಿ. ಕನ್ನಡ ಬಿಗ್ ಬಾಸ್ ಅಂದೆ ಅಷ್ಟೇ. ನಾನು ಕನ್ನಡ ಭಾಷೆ ಅಲ್ಲ, ಭಾಷೆ ಉಟ್ಕೊಂಡು ಎಲ್ಲ ಆದಮೇಲೆ ನಾವು ಹುಟ್ಟಿರೋದು, ಅದ್ರ ಬಗ್ಗೆ ನಾವೀಗ ಅದು ಪ್ರೀತಿಯಿಂದ ಮಾತಾಡೋಣ. ಕನ್ನಡ ಭಾಷೆ, ಕನ್ನಡ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೇನೆ. ಭಾಷೆ ಇನ್ನೂ ಅಲ್ಲಿ ಸುಧಾರಣೆ ಆಗಬೇಕು. ಸುಧಾರಣೆ ಅಲ್ಲ, ಗ್ರಾಂಟೆಡಾಗಿ ತಗೊಂಬಾರ್ದು ಅಷ್ಟೇ ಕನ್ನಡ ಬಿಗ್ ಬಾಸ್ನ. ಅದು ತೊಗೊಂಡ್ರು ಅಂತಲೇ, ಯಾಕಂದರೆ ಸುದೀಪ್ ಅವ್ರು ಬರ್ತಾರೆ, ಸುದೀಪ್ ಅವ್ರು ಮಾಡ್ತಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಬೇಡಿ. ಅದೊಂದು ರಾತ್ರಿ ಟ್ವೀಟ್ ಬಿಡಿ, ಯಾಕೀಗ? ಯಾಕೆ ನಿಮ್ಮನ್ನು 12ರಲ್ಲಿ ಕೂಡ ನೋಡಬೇಕು ಅಂತ ಕಾಯ್ತಾ ಇರುವಂಥ ಕನ್ನಡಿಗರು ಇದ್ದಾರೆ. ಥಿಯೇಟ್ರಲ್ಲಿ ಬರೋರು, ಸಿನಿಮಾ ಬರ್ತಾ ಇರಬೇಕು ಅಂತ ಕಾಯ್ತಾ ಇರೋರು ಇದ್ದಾರೆ. ಎರಡೂ ಬೇಕು ಅವ್ರಿಗೆ, ಸುದೀಪ್ ಬೇಕಷ್ಟೇ. ಹಂಗೇನೆ ಯಾವ್ದಾದ್ರು ಒಂದನ್ನು ಅಟೆಂಡ್ ಮಾಡೋಣ. ಈಗ 28 ವರ್ಷದ ಕೆಲಸಕ್ಕೆ ನಿಯತ್ತಾಗಿರಲೋ, 10 ಸೀಸನಿಗೆ ನಿಯತ್ತಾಗಿರಲೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ನೀವು. ಸೊ ಆ 28 ವರ್ಷ ಇರಲಿಲ್ಲ ಅಂದರೆ 10 ಸೀಸನ್ ಇರ್ತಾ ಇರಲಿಲ್ಲ. ಸೊ ನನ್ನ ಸಿನಿಮಾ ಬಗ್ಗೆ ಸ್ವಲ್ಪ ಒಲವು, ಕಾಳಜಿ, ಪ್ರೀತಿ ಎಲ್ಲ ಇದೆ. ಎರಡರೂ ನಾನು ಏನೇನು ಮಾಡ್ತೀನೋ ಎಲ್ಲದ್ರ ಮೇಲೂ ಇದೆ ಸರ್. ನನ್ನ ಅಡುಗೆ ಮೇಲೂ ಇದೆ ನನಗೆ. ಈಗ ನನ್ನ ಇಂಟ್ರೆಸ್ಟು ಸ್ವಲ್ಪ ಸಿನಿಮಾ ಜಾಸ್ತಿ ಮಾಡೋಣ ಅಂತ. ಏನಾಯ್ತು ಪ್ರಾಬ್ಲಮ್ ಇದೆ ಅದಕ್ಕೆ? ಇಲ್ಲ ತಾನೇ, ಬಿಟ್ಟಾಕಿ ಮತ್ತೆ.